ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನಕೇಶ್ ಗೋನಾಳ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋದೇನಪ್ಪ ಅಂದರೆ ಮರಣ ಪ್ರಮಾಣ ಪತ್ರವನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಸೇವಾ ಸಿಂಧು ಒಳಗಡೆ ಅಂತೇಳಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಡೆತ್ ಸರ್ಟಿಫಿಕೇಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನಿಮಗೆ ಸೇವಾ ಸಿಂಧು ಒಳಗಡೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಕ್ರೋಮ ಬ್ರೌಸರ್ನ ಓಪನ್ ಮಾಡೋಣ. ಕ್ರೋಮ ಬ್ರೌಸರಲ್ಲಿ ಸೇವಾ ಸಿಂಧುನ ಓಪನ್ ಮಾಡಿ, ಅಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ, ನೆಕ್ಸ್ಟು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ. ನೀವಿನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದೆ ಅಲ್ವಾ ಫ್ರೆಂಡ್ಸ್, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ತೋರಿಸ್ತೀನಿ ನೋಡಿ, ಒಂದು ಸೆಕೆಂಡ್. ನಾನು ಕ್ಯಾಪ್ಚರ್ ಕೋಡ್ನ ಹಾಕ್ತೀನಿ. ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ನಾನು ನಿಮಗೆ ನ್ಯೂ ಯೂಸರ್ ಅಂತ ಇದೆ ಅಲ್ವಾ ಕೆಳಗಡೆ, ಇದನ್ನ ಸೆಲೆಕ್ಟ್ ಮಾಡಿ ನೀವು ರಿಜಿಸ್ಟರ್ ಆಗ್ಬೋದು ಫ್ರೆಂಡ್ಸ್. ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಸೆಕೆಂಡ್ ಫ್ರೆಂಡ್ಸ್, ಲೋಡ್ ಆಗ್ತಾಯಿದೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ನೀವಿಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಅಪ್ಲೈ ಫಾರ್ ಸರ್ವಿಸಸ್ ಅಂತೇಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ ಬರುತ್ತೆ, ಅಲ್ಲಿ ಡೆತ್ ಅಂಥೇಳಿ ಟೈಪ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ಅಪ್ಲೈಯಿಂಗ್ ಫಾರ್ ಡೆತ್ ಸರ್ಟಿಫಿಕೇಟ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್, ನೆಕ್ಸ್ಟು ಆರ್ಥಿಕ ಮತ್ತು ಸಾಂಕೇತಿಕ ನಿರ್ದೇಶನಾಲಯ ಮರಣ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಅಂತ ಬರುತ್ತೆ. ಕೆಳಗಡೆ ಡೂ ಯು ದ ರಿಜಿಸ್ಟ್ರೇಷನ್ ನೋ ಆಫ್ ನಂಬರ್ ಆಫ್ ಅಂತ ಇದೆ, ಎಸ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕಂಪಲ್ಸರಿ ಇರಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಹತ್ರ ಮರಣ ಪ್ರಮಾಣ ಪತ್ರದಲ್ಲಿ ಇರ್ತಕ್ಕಂಥದ್ದು, ನಾನು ಮರಣ ಪ್ರಮಾಣ ಪತ್ರದಲ್ಲಿರ್ತಕ್ಕಂಥದ್ದು ರಿಜಿಸ್ಟ್ರೇಷನ್ ನಂಬರ್ನ ನಾನು ಎಂಟರ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ವೇಟ್ ಮಾಡಿ, ಹಾಗೆ ಲೈಕ್ನ ಮಾಡಿ ಫ್ರೆಂಡ್ಸ್, ಓಕೆನಾ. ನೆಕ್ಸ್ಟು ಈ ರೀತಿ ಆಯಿತು ಫ್ರೆಂಡ್ಸ್. ಸೊ ನಾನು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದೀನಿ, ಸರ್ಚ್ ಮಾಡ್ತಾಯಿದ್ದೀನಿ, ಕೆಳಗಡೆ ಬಂತು ಫ್ರೆಂಡ್ಸ್. ಸ್ಕ್ರೋಲ್ ಆನ್ ಮಾಡ್ತಾಯಿದ್ದೀನಿ ನೋಡಿ, ಓಕೆನಾ ಫ್ರೆಂಡ್ಸ್. ಮೊದಲನೇದಾಗಿ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ, ನೆಕ್ಸ್ಟು ನೇಮ್ ಬಂದಿದೆ, ನೆಕ್ಸ್ಟು ಡೇಟ್ ಆಫ್ ಬರ್ತ್ ಬಂದಿದೆ, ಡೇಟ್ ಆಫ್ ಡೆತ್ಸ್ ಬಂದಿದೆ, ನೆಕ್ಸ್ಟು ಫೀಮೇಲ ಮೇಲ್ ಅಂತ ಬಂದಿದೆ, ನೆಕ್ಸ್ಟು ಫಾದರ್ ನೇಮ್ ಬಂದಿದೆ, ನೆಕ್ಸ್ಟು ಮದರ್ ನೇಮ್ ಬಂದಿದೆ. ಇದು ಹೌದು ಅಲ್ಲ ಅಂತೇಳ್ಬಿಟ್ಟು ಪ್ರಿಂಟೆಡ್ ಸರ್ಟಿಫಿಕೇಟ್ ಹೌದಾದರೆ ಎಸ್ ಅಂತ ಅಲ್ಲಿ ಟಿಕ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಈ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿದ ನಂತರ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಪ್ರೊಸೆಸಿಂಗ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಎಡಿಟ್ ಸಹ ಮಾಡ್ಬೋದು. ನಾನು ಮೇಕ್ ಪೇಮೆಂಟ್ ಮೇಲೆ ಮಾಡ್ತಾಯಿದ್ದೀನಿ. ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಿದ ನಂತರ ಬಿಲ್ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್, ಬಿಲ್ ಪೇಮೆಂಟ್ಸು ಮತ್ತು ಪೇ ಟೈಮ್ ಅಂತೇಳಿ. ನಾನು ಬಿಲ್ ಪೇಮೆಂಟ್ಸ್ ಮೇಲೆ ಬಿಲ್ ಡೆಸ್ಕ್ ಪೇಮೆಂಟ್ ಮೇಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. 5 ರೂಪಾಯಿ ತೋರಿಸ್ತಾ ಇದೆ, ಆಮೇಲೆ 10 ರೂಪಾಯಿ 90 ಪೈಸೆ ಕಟ್ಟಾಗುತ್ತೆ ಫ್ರೆಂಡ್ಸ್, ಓಕೆನಾ. ನೆಕ್ಸ್ಟ್ ಬಂದು ಪ್ರೊಸೆಸಿಂಗ್ ಆಗುತ್ತೆ. ನೆಕ್ಸ್ಟು ನೀವು ಕ್ರೆಡಿಟ್ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡ್ ಮುಖಾಂತರ ಮತ್ತು ATM ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಡೌನ್ಲೋಡ್ನ ಮಾಡ್ಬೋದು. ನಾನು ನೆಟ್ ಬ್ಯಾಂಕಿಂದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಕೆನರಾ ಬ್ಯಾಂಕ್ನ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮೇಕ್ ಪೇಮೆಂಟ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು 10 ರೂಪಾಯಿ 90 ಪೈಸೆ ತೋರಿಸ್ತಾ ಇದೆ. ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಪ್ರೋಸೆಸ್ ಆಗ್ತಾಯಿದೆ. ನೆಕ್ಸ್ಟು ನಾನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡ್ತಾಯಿದ್ದೀನಿ. ಇದು ಕಾನ್ಫಿಡೆನ್ಸಿಯಲ್ ಆಗಿರೋದ್ರಿಂದ ನಾನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಓಕೆನಾ, ಕ್ಷಮಿಸಿ. ನೀವು ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ. ನೆಕ್ಸ್ಟ್ ಸೈನ್ ಇನ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಸೈನ್ ಇನ್ ಆದ ನಂತರ ನಿಮಗೆ ಒಂದು ಸೆಕೆಂಡ್ ಫ್ರೆಂಡ್ಸ್, ನಾನು ಚೆಕ್ ಮಾಡ್ತಾಯಿದ್ದೀನಿ ಸರಿಯಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಯೂಸರ್ ನೇಮ್ನ. ನೆಕ್ಸ್ಟು ಸರಿಯಾಗಿದ್ದರೆ ನಾನು ಸೈನ್ ಇನ್ನ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸರಿಯಾಗಿದೆ ಅಂದ್ಕೊಂಡಿದ್ದೀನಿ. ಸೈನ್ ಇನ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಸೈನ್ ಇನ್ ಕೊಟ್ಟಾಗ ಹೀಗೆ
ಈ ರೀತಿ ಇಂಟರ್ಫೇಸ್ ಬರುತ್ತೆ. ಓಕೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಕೊಟ್ಟಾಗ ಇಲ್ಲಿ ನಾನು 2 ಅಕೌಂಟ್ ಇದ್ದಾವೆ. ಒಂದು ಅಕೌಂಟ್ನ ಸೆಲೆಕ್ಟ್ ಮಾಡ್ತೀನಿ, ದುಡ್ಡಿರೋ ಅಕೌಂಟಲ್ಲಿ. ಓಕೆನಾ ಫ್ರೆಂಡ್ಸ್, ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಕನ್ಫರ್ಮ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಕನ್ಫರ್ಮ್ ಕೊಟ್ಟಾಗ ಮೊದಲನೇದಾಗಿ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ನನ್ನ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ನ ಹಾಕ್ತೀನಿ. ನಂತರ ನಮ್ಮ ರಿಜಿಸ್ಟರ್ ನಂಬರಿಗೆ OTP ಬಂದಿರುತ್ತೆ ಫ್ರೆಂಡ್ಸ್. ಆ OTPಯನ್ನು ಎಂಟರ್ ಮಾಡಬೇಕಾಗುತ್ತೆ. ಆ OTPಯನ್ನು ಎಂಟರ್ ಮಾಡ್ತಾಯಿದ್ದೀನಿ. ಆ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪೇಮೆಂಟ್ ಸಕ್ಸಸ್ ಆಗುತ್ತೆ. ವೆಯ್ಟ್ ಮಾಡಿ, ಪ್ರೊಸೆಸಿಂಗ್ ಇದೆ. ನೆಕ್ಸ್ಟ್ ಬಂದು ಇಲ್ಲಿ ಪ್ರೊಸೆಸಿಂಗ್ ಇದೆ, ಬಟ್ ಇನ್ನು ಪೇಮೆಂಟ್ ಮಾತ್ರ ದುಡ್ಡು ಕಟ್ಟಾಗಿದೆ. ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಒಂದು ಸೆಕೆಂಡ್ ಫ್ರೆಂಡ್ಸ್, ಇದು ಈ ರೀತಿ ಇಂಟರ್ಫೇಸ್ ಬಂತಲ್ವಾ. ಕೆಳಗಡೆ ವ್ಯೂ ಸ್ಟೇಟಸ್ ಆಫ್ ದ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಸ್ಟೇಟಸ್ ದ ಅಪ್ಲಿಕೇಶನ್, ಆಮೇಲೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಬಂದಿರುತ್ತೆ ಪ್ರೊಸೆಸಿಂಗ್ ಆಗಿರೋದು. ಅಲ್ಲಿ ಡ್ರಾಪ್ಸ್ ಅಂತ ಇದೆ ಅಲ್ವಾ, ಅಪ್ಲಿಕೇಶನ್ ID ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ವ್ಯಾಲಿಡೇಟಿಂಗ್ ಪ್ಲೀಸ್ ವೇಟ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದು ಒಂದು ಸೆಕೆಂಡ್ ಫ್ರೆಂಡ್ಸ್, ಇದು ನಮ್ಮ ಅಪ್ಲಿಕೇಶನ್ ನಂಬರು ಬರುತ್ತೆ, ಎಷ್ಟು ದುಡ್ಡು ಕಟ್ಟಾಯಿತು, ಸ್ವೀಕೃತಿ ಎಲ್ಲ ಬರುತ್ತೆ. ನೀವು ಬೇಕಾದರೆ ಸೇವ್ ಮಾಡ್ಬೋದು. ನಾನು ಇಲ್ಲಿ ಅಪ್ಲಿಕೇಶನ್ ಸಂಖ್ಯೆಯನ್ನು ನಾನು ಕಾಪಿ ಮಾಡಿಟ್ಕೊತೀನಿ, ಮೇನ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಟ್ರ್ಯಾಕ್ ಅಪ್ಲಿಕೇಶನಲ್ಲಿ ಹೋಗಿ ಅಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಹಾಕ್ಬೋದು, ಆವಾಗಲೇ ತೋರಿಸಿದ್ನಲ್ವ. ಅಥವಾ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಬೋದು ಫ್ರೆಂಡ್ಸ್. ನಾನು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಇನ್ನೂ ಅಂಡರ್ ಪ್ರೋಸೆಸ್ ಅಂತ ಇದೆ ಫ್ರೆಂಡ್ಸ್. ಅಂಡರ್ ಪ್ರೋಸೆಸ್ ಅಂತ ಇದ್ದಾಗ ಇಲ್ಲಿ ಅಕ್ನಾಲಜ್ಮೆಂಟ್ ಮಾತ್ರ ಬರುತ್ತೆ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ಬಂದು ನಾನು ಇದನ್ನ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಒಂದು 10 ನಿಮಿಷ ಬಿಟ್ಟು ನಂತರ ನಾನು ಓಪನ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು 10 ನಿಮಿಷ ಬಿಟ್ಟು ಮತ್ತೆ ಬರ್ತೀನಿ, ವೇಟ್ ಮಾಡಿ. ಓಕೆ ಫ್ರೆಂಡ್ಸ್, ಆಫ್ಟರ್ 10 ಮಿನಿಟ್ಸ್ ಬ್ಯಾಕ್ ಬಂದೆ. ನೆಕ್ಸ್ಟು ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ವ್ಯೂ ಆಲ್ ಅಪ್ಲಿಕೇಶನ್ ಕೆಳಗಡೆ ಟ್ರ್ಯಾಕ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟು ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಡೇಟು ಮತ್ತು ಯಾವ ಡೇಟಿಂದ ಯಾವ ಡೇಟ್ ಒಳಗಡೆ ಇರುತ್ತೆ ಅವೆಲ್ಲ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಗೆಟ್ ಡೇಟಾ ಅಂತ ಕೊಟ್ಟರೆ ಓಕೆನಾ ಫ್ರೆಂಡ್ಸ್, ನಾನು ಗೆಟ್ ಡೇಟಾ ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಕೆಳಗಡೆ ಇದೆ ನೋಡಿ, ಅಪ್ಲಿಕೇಶನ್ ಡೆತ್ ಸರ್ಟಿಫಿಕೇಟು, ಅಪ್ಲಿಕೇಶನ್ ನಂಬರು, ನೆಕ್ಸ್ಟು ಡೇಟು ಮತ್ತು ಡ್ಯೂ ಡೇಟು, ಡೆಲಿವರ್ಡ್ ಅಂತ ಬಂದಿದೆ. ಡೆಲಿವರ್ಡ್ ಅಂತ ಬಂದರೆ ಖಂಡಿತವಾಗ್ಲೂ ನಮ್ಮ ಸರ್ಟಿಫಿಕೇಟ್ ಓಪನ್ ಆಗಿರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಬಂದು ಇಲ್ಲಿ ಔಟ್ಪುಟ್ ಸರ್ಟಿಫಿಕೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಯಿತು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇದನ್ನ ಓಪನ್ ಮಾಡಿ. ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಪನ್ ಮಾಡಿದಾಗ ನಿಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿರುತ್ತೆ. ಇದು ಮರಣ ಪ್ರಮಾಣ ಪತ್ರದ ಸರ್ಟಿಫಿಕೇಟ್ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲ ಒರಿಜಿನಲ್ ಆಗಿರುತ್ತೆ, ಏನು ಚೇಂಜಸ್ ಏನಿರಲ್ಲ ಫ್ರೆಂಡ್ಸ್. ಮತ್ತು ಮರಣ ಹೊಂದಿದ ದಿನಾಂಕನೂ ಇರುತ್ತೆ, ಹೆಸರು ಇರುತ್ತೆ, ಲಿಂಗ ಇರುತ್ತೆ, ತಂದೆ ತಾಯಿ ಹೆಸರು ಇರುತ್ತೆ, ಎಲ್ಲಿ ಮರಣ ಹೊಂದಿದ್ದಾರೆ, ಯಾವ ಊರು ಅಂತ ಇರುತ್ತೆ. ನೆಕ್ಸ್ಟು ನೋಂದಣಿ ಡೇಟ್ ಇರುತ್ತೆ, ನಂತರ ಅನುಮೋದನೆಯು ಡೇಟ್ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ನ ಮಾಡಿ, ಶೇರ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.